G-By ನ್ಯೂಸ್ಗೆ ಸ್ವಾಗತ. G-By ಜಗ ಕೊಡಿ ಹೋಗಿ ಬಂದೆ ಮುಂದೆ ಹೋಗಿ ಆಲ್ ಐಡಿಯಾಸ್ ವಿಲ್ ಬಿ ಮೇಲೆ ಸಾಹೇಬ್ ಬನ್ನಿ ಅಕ್ಕ ಕೊಂಚం ಗಾಡು ಕಾನೂನು ಬನ್ನಿ. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಅಲ್ಲಿ ಮುಂದೆ ಇದೆ, ಅಲ್ಲಿ ಆ ಕಡೆ ಇದೆ. ಇದು ಸ್ಮಾರ್ಟ್ ಪೋಡಿಯಂ ಸರ್, ಇದು ಸ್ಮಾರ್ಟ್ ಪೋಡಿಯಂ. ಸ್ವಲ್ಪ ಸೊ ಎಲ್ಲ ಕಾನ್ಫರೆನ್ಸಿಂಗ್ ಇದು ಮಾಡಿದೀವಿ ಸರ್, ಎಲ್ಲ ಕ್ಯಾಮ್ರಾಸ್. ಸೊ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ಸರ್. 350 ಸರ್. 350 ಹಾಂ 350. 1 ಕೋಟಿ ಪ್ರಿಯಾಂಕ್ 1 ಕೋಟಿ ಕೊಟ್ಟಿದ್ರು. ಹೌದು, ತರಬೇತಿಗೆ ಅದಕ್ಕೆ ಮೇಲೆ ನಮ್ಮ ತಾಲೂಕ್ ಪಂಚಾಯತಿ ಸಭಾಭವನ ಮೀಟಿಂಗ್ ಹಾಲ್, ಇದು ಆಡಿಟೋರಿಯಂ. ಎಲ್ಲ ಬಂದ್ರ ಸರ್, ಎಲ್ಲ ಇದೆ. ಈಶ್ವರ್ ಕೊಡ್ಲಿಲ್ಲ. ಅದೆಲ್ಲ ಆನ್ ಮಾಡಿ. ಇದು ನಾನು CMIDP 3 ಕೋಟಿ ಕೊಟ್ಟೆ ಸರ್. CMIDP ನಲ್ಲಿ ಐಡೆಂಟಿಫಿಕೇಶನ್ ಕೌನ್ಸಿಲ್ ಅನ್ನು ಮಾಡಿದ್ದೀನಿ ಸರ್ ಇದು. ಬಟ್ ದಿಸ್ ಇಸ್ ಮೈ ಫಾರ್ ಬಿಗ್ಗೆಸ್ಟ್ ಒನ್ ಸರ್. ಈಗ ಎಲ್ಲ ಸಿಸ್ಟಮ್ಸು ಯಾಕೆ ಪಾಸ್ ಮಾಡಿದೆ? ಇಲ್ಲ ಸರ್, ಅಲ್ಲ ಹೋಗ್ತಾ ಇತ್ತು ಸರ್. ನಾನೇ ಹೋಗೋದು ಪ್ರೆಸ್ ಮಾಡಿದ್ನಪ್ಪ, ಬರೀ ತೋರ್ಸಕ್ಕೆ ಸಾಹೇಬ್ರಿಗೆ ಆಫ್ ಮಾಡಿ. ಬಿಡು ನೀನು ಸ್ವಲ್ಪ ಸೈಡ್ ಪಡಿ, ಸ್ವಲ್ಪ ದಾರಿ ಸಭಾಭವನ ಸರ್. ಇದು ನಮ್ದು ಸರ್, ಕೂತ್ಕೊಳ್ಳಿ ಸರ್. ಯು ವೋಂಟ್ ಬಿಲೀವ್ ಸರ್, ದಿಸ್ ವಾಸ್ ಮೈ ಡ್ರೀಮ್ 14 years ago ಸರ್. ಐ ಡ್ರೀಮ್ಡ್ ಆಫ್ ದಿಸ್. ನಾನು ವಿಧಾನಸೌಧದಲ್ಲಿ ಮಾಡಿಸ್ಬೇಕು ಅಂತ ಅವಾಗ ಗೋಪಯ್ಯ ಹೇಳಿದೆ ಸರ್. ಅವತ್ತು ಅವರು ಯಾರು ನಮ್ಗೆ ಈಗ ಪಾರ್ಲಿಮೆಂಟ್ ಅಲ್ಲಿ ಸೆಂಟ್ರಲ್ ಜಾಗ ಬಿಟ್ಬಿಡಿ ಅವರು ನೋಡಕ್ಕೆ ನಮ್ಮೆಲ್ಲರ ಹೆಚ್ಚಿನ ನಾಯಕರು ಮತ್ತು ಯಾವತ್ತೂ ಕೂಡ ವರ್ಷ ಮೊದಲಕ್ಕೆ ಯೋಚನೆ ಮಾಡತಕ್ಕಂಥ ಒಬ್ಬ ನಾಯಕ ಮತ್ತು ಮಾಜಿ ಉನ್ನತ ಶಿಕ್ಷಣ ಸಚಿವರಾಗಿರುವಂತ ಸುಧಾಕರ್, ನಮ್ಮ ವಿಧಾನ ಪರಿಷತ್ತಿನ ಗೌರವಾನ್ವಿತ ಶಾಸಕರಾದ ಅನಿಲ್ ಕುಮಾರ್, ಜಿಲ್ಲಾಧಿಕಾರಿಗಳಾದ ಪ್ರಭು ಅವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಆನಂದ್ ಮತ್ತು ನಮ್ಮ ನವೀನ್ ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಲ್ ಚೌಕ್ಸಿ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ನನಗೆ ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ ಮತ್ತು ಸಂತೋಷನೂ ಆಗುತ್ತೆ. ಆಶ್ಚರ್ಯ ಯಾಕೆ ಅಂತ ಹೇಳಿದ್ರೆ, ಒಂದು ತಾಲೂಕಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇಂಥ ಒಂದು ಸಭಾಂಗಣವನ್ನ ಮಾಡ್ತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲೇ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಅನುಕರಣೆಯನ್ನು ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದು. ಬಹುಶಃ ಎಲ್ಲ ಪಂಚಾಯತಿಗಳ ತಾಲೂಕ್ ಪಂಚಾಯತಿನಲ್ಲಿ ಈಶ್ವರ್ ಖಂಡ್ರೆ ಅವರು ಇವತ್ತು ಸಚಿವರಾಗಿದ್ದಾರೆ. ಮುಂದೆ ಕನಿಷ್ಠ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಈ ರೀತಿ ಸಭಾಂಗಣಗಳನ್ನು ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ
ಬಯಸ್ತೇನೆ. ಈ ಕಾಣಬೇಕು. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳ ದೂರದೃಷ್ಟಿಯಲ್ಲಿ ಇರ್ತಕ್ಕಂಥ ನಾಯಕರು. ಮುಂದಕ್ಕೆ ಯೋಚನೆ ಮಾಡ್ತಾರೆ, ಮುಂದೆ ಹೇಗಿರ್ಬೇಕು, ಆಧುನಿಕ ಜಗತ್ತಿನಲ್ಲಿ ಏನೆಲ್ಲ ನಾವು ಸವಲತ್ತುಗಳನ್ನು ಒದಗಿಸಬೇಕು ಅನ್ನುವಂಥ ಯೋಚನೆ ಮಾಡುವಂಥವ್ರು. ಹಾಗಾಗಿ ಅವರನ್ನು ಮನವೊಲಿಸಿ ಈಶ್ವರವರು ಒಂದಿಷ್ಟು ಹಣ ತೆಗೆದುಕೊಂಡು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ತಾಲೂಕುಗಳಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡು ಇಲ್ಲಿಗೆ ಮಾತನಾಡ್ತಕ್ಕಂಥ ಸಂದರ್ಭ ಬರುತ್ತೆ. ಈಗ ನಾವೆಲ್ಲ ಸಚಿವರುಗಳು ವಿಡಿಯೋ ಕಾನ್ಫರೆನ್ಸ್ಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಸಿಇಒಗಳಿಗೆ ನಾವೆಲ್ಲ ಪ್ರತಿನಿತ್ಯ ನಾವು ವಿಸಿಗಳ ಮೂಲಕ ಮಾತನಾಡ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗ್ಬಿಟ್ಟಿದೆ. ಆದ್ರಿಂದ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳಾಗ್ಬೋದು, ಸಚಿವರುಗಳಾಗ್ಬೋದು, ಆ ಸಭೆಗಳನ್ನು ಉದ್ದೇಶಿಸಿ ಮಾತನಾಡುವಂತದ್ದು ಆ ರೀತಿ ಆಗ್ಬೋದು ಅಂತ ಹೇಳಿ ನಾನು ಮಾಡ್ತೇನೆ. ಅಂತ ಸಂದರ್ಭದಲ್ಲಿ ಈ ರೀತಿ ಸಭಾಂಗಣಗಳಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಬಹಳ ದೂರದೃಷ್ಟಿಯಿಂದ ಮಾಡಿದ್ದಾರೆ. ಹಾಗಾಗಿ ಸುಧಾಕರ್ ಅವರ ಬಗ್ಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಅವರು ಮುಂದೆ ಬೇರೆ ಬೇರೆ ಇನ್ನೇನೆಲ್ಲ ಮಾಡಿದ್ದಾರೆ ತೋರಿಸೋದು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕಂದಾಯ ಸಚಿವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಾಕ್ಟರ್ ಜಿ. ಪರಮೇಶ್ವರ್ ಸರ್ ಅವರೇ, ಈ ಕಾರ್ಯಕ್ರಮದ ಆಯೋಜಕರು ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು, ಮಾಜಿ ಸಚಿವರು, ಈ ಕ್ಷೇತ್ರದ ಪ್ರಿಯ ಶಾಸಕರಾದಂತಹ ಸುಧಾಕರ್ ಅವರೇ, ಗೌರವಾನ್ವಿತ ಶಾಸಕರಾದಂತಹ ಮಾನ್ಯ ಅನಿಲ್ ಅವರೇ, ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ರಘು ಅವರೇ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ನವೀನ್ ಭಟ್ ಅವರೇ, ವಿಶಾಲ್ ಅವರೇ, ಆನಂದ್ ಅವರೇ, ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಅನಿಸ್ತಾ ಇದೆ. ಯಾಕಂದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದರೆ ಪ್ರಪ್ರಥಮ ಬಾರಿ ಚಿಂತಾಮಣಿಗೆ ನಾನು ಆಗಮಿಸಿದ್ದೇನೆ. ನನ್ನ ಆತ್ಮೀಯ ಸ್ನೇಹಿತರಾದಂತಹ ಶ್ರೀ ಎಂ.ಸಿ. ಸುಧಾಕರ್ ಅವರು ಮೊನ್ನೆ ನನಗೆ ಆಹ್ವಾನ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಷಯಗಳನ್ನು ನನಗೆ ಮಾಹಿತಿ ಕೊಟ್ಟರು. ಡಾಕ್ಟರ್ ಸುಧಾಕರ್ ಅವರು ಅವರ ದೂರದರ್ಶಿತ್ವ ನೋಡಿ, ವಿಷನ್ 20 ವರ್ಷ ಕೆಳಗಡೆ ಅವರು ಈ ಒಂದು ಚಿಂತಾಮಣಿಯಲ್ಲಿ ಇಂಥ ಒಂದು ಸಭಾಭವನ ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸನ್ನು ಕಂಡಿದ್ರು. ಆ ಕನಸು ಚಲನಕ ಮಲ್ಲನಂತೆ ಅವ್ರ ಕನಸು ಇವತ್ತು ಪೂರ್ತಿ ಮಾಡುವವರೆಗೆ ಇವತ್ತು ಅತ್ಯಂತ ಮಾದರಿಯಾದಂತ ಒಂದು ಸಭಾಭವನ ಮಾಡಿದ್ದಾರೆ, ತಾಲೂಕು ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇದರಿಂದ ಸಾಮರ್ಥ್ಯ ಸೌಧ ಅದನ್ನು ಬಹಳ ವರ್ಷ ಕೆಳಗಡೆ ಪ್ರಾರಂಭ ಆಗಿದ್ದಂಥದ್ದು, ಅದಕ್ಕೆ ಪೂರ್ಣಗೊಳಿಸಿದ್ದಾರೆ. ಅದಕ್ಕಾಗಿ ನಾನು ನನ್ನ ಪರವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅನುಭವ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ. ಅತ್ಯಾಧುನಿಕ ಎಲ್ಲಾ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಜನರಿಗೆ, ಅದರಲ್ಲಿ ವಿಶೇಷವಾಗಿ ಮುಂದಿನ ಪೀಳಿಗೆಗೆ ಅವರೆಲ್ಲ ಅವರ ನಿರೀಕ್ಷೆಯಂತೆ, ಅಪೇಕ್ಷೆಯಂತೆ ಯಾವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ನಾನು ಬಂದಂತಹ ಸಂದರ್ಭದಲ್ಲಿ ಇನ್ನೂ ಮಾನ್ಯ ಉಪಮುಖ್ಯಮಂತ್ರಿಗಳು ಬರಲಿಕ್ಕೆ ಒಂದು 45 ನಿಮಿಷ ಇದೆ ಅಂತ ಹೇಳಿದಾಗ ಈ ಒಂದು ಕ್ಷೇತ್ರದ, ಈ ಜಿಲ್ಲೆ ಎಲ್ಲ ಶಾರ್ಟ್ ಆಗಿ ಪ್ರಗತಿ ಪರಿಶೀಲನೆ ಮಾಡಿ ಖುಷಿ ಆಗ್ತದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಎಲ್ಲಾ ಕ್ಷೇತ್ರದಲ್ಲಿನೂ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ನಾನು ಅಧಿವೇಶನ ಮುಗಿದಿತ್ತು ಅಂತ ಹೇಳಿ ಬೀದರ್ಗೆ ನಾವು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದ್ದೆ. ಸುಧಾಕರ್ ಅವರು ಇಲ್ಲ, ಶನಿವಾರ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ, ನೀವು ಬರಲೇಬೇಕು ಅಂದಾಗ ಅವರಿಂದ ಎಲ್ಲಾ ವಿಚಾರಗಳನ್ನು ನಾವು ತಿಳಿದುಕೊಂಡು ಇದೇ ರೀತಿಯಲ್ಲಿ ಈಗ ಸಭಾಭವನ ಇದೆ, ಸಾಮರ್ಥ್ಯ ಸೌಧ ಕಟ್ಟಿದ್ದಾರೆ, ಇನ್ನಿತರ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅದರಲ್ಲಿ ಉತ್ತಮವಾದಂಥದ್ದು ನಮ್ಮ ಕಡೆ ರೆಪ್ಲಿಕೇಟ್ ಮಾಡೋಣ ಅನ್ನುವಂತಹ ಒಂದು ದೃಷ್ಟಿಯಿಂದ ಇವತ್ತಿಲ್ಲಿ ಬಂದು ನನಗೆ ಒಳ್ಳೆಯದಾಯಿತು ಅಂತ ಅನಿಸ್ತಾ ಇದೆ.
ಹೀಗಾಗಿ ಇದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೇಳಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳ ಸಹಕಾರ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವೆಲ್ಲ ಒತ್ತಾಯ ಮಾಡಿ ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಮಾನ್ಯ ಸುಧಾಕರ್ ಇದ್ದಿದ್ರಲ್ಲೇ ನನ್ನ ವ್ಯಾಪ್ತಿಯಲ್ಲಿ ನನ್ನ ಕೈಯಲ್ಲಿ ಎಷ್ಟು ಅನುದಾನ ಕೊಡಬಹುದು, ಸ್ವಲ್ಪ ಕೊಡಬಹುದು. ಈಗಾಗಲೇ ಹೇಳಿದ್ದೇನೆ ಅವರಿಗೆ ನನಗೆ ಏನು ಅನುದಾನ ಕೊಡ್ತೀನಿ ಅಂತ ಹೇಳಿ, ಅದಕ್ಕಿಂತ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಒಪ್ಪಿಗೆ ಕೊಡಬೇಕಾಗುತ್ತೆ. ಮಾನ್ಯ ಎಸ್ ಸಿ ಅವರು ಬಂದಿದ್ದಾರೆ. ನನ್ನ ಪರವಾಗಿ ಮಾನ್ಯ ಮಾಧವಪ್ಪ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದಕ್ಕೆ ಮಾನ್ಯ ಸುಧಾಕರ್ ಅವರಿಗೆ ಶುಭಾಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ. ಜೈ ಜಗನ್ನಾಥ. ವೈಜ್ಞಾನಿಕ ಮತ್ತು ವೈಚಾರಿಕತೆಯನ್ನ ಮೈಗೂಡಿಸಿಕೊಂಡಿರೋರು. ನಮ್ಮ ಕಾನ್ಸ್ಟಿಟ್ಯೂಷನ್ ಅದೇ ಹೇಳಿರೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಆ ನಿಲುಗಟ್ಟಿನಲ್ಲೇ ಅವರು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದನ್ನು ಅನುಸರಿಸಿ ಮಾಡ್ತಾ ಇದ್ದಾರೆ. ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ನ್ಯೂ ಎಜುಕೇಶನ್ ಪಾಲಿಸಿ ಅದ್ರ ಬಗ್ಗೆ ಮಾತಾಡ್ತಾ ವಿಧಾನಸಭೆಯಲ್ಲಿ ಒಪ್ಪಿಗೆ ಕೊಟ್ಟ ರೀತಿ ನೋಡಿ ನಮ್ಮ ಯುವ ಜನಾಂಗನ ಯಾವ ರೀತಿ ಸಿದ್ಧತೆಗೊಳಿಸಬೇಕು, ಶೈಕ್ಷಣಿಕವಾಗಿ ಇಂಥ ಮಾತು ಕೇಳಿ ನಿಜವೂ ನನಗೆ ಅವರ ಬಗ್ಗೆ ತುಂಬ ಅಭಿಮಾನ ಕೂಡಿ ಬಂತು. ಅಂತ ಒಬ್ಬ ಯುವ ಸಮುದಾಯದ ಬಗ್ಗೆ ಜನರನ್ನ ವೈಚಾರಿಕತೆ ನೆಲೆಗಟ್ಟಲ್ಲಿ ವೈಚಾರಿಕತೆ ಕಡೆಗೆ ಕೊಂಡೊಯ್ಯಬೇಕಂತ ಅವರ ಪ್ರಯತ್ನ ಸಾರ್ವಜನಿಕ ಜೀವನಕ್ಕೆ ಬಂದು ಸಾರ್ಥಕ ಆಯಿತು ಅಂತ ನನಗೆ ಅನಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ತಾಲೂಕು ಪಂಚಾಯಿತಿ ಸಭಾಂಗಣ ನಿರ್ಮಾಣ ಮಾಡಿರೋ ರೀತಿ ಮತ್ತು ಆಧುನಿಕಗೊಳಿಸಿದಂಥ ರೀತಿ ನೋಡಿದಾಗ ಅವರ ಆಡಳಿತಾತ್ಮಕ ವಿಚಾರಗಳು ಹೇಗಿದೆ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅನ್ನುವ ರೀತಿಯಲ್ಲಿ ಇದನ್ನು ನೋಡಬಹುದು. ಅದಕ್ಕೆ ನಾನು ಅವರಿಗೆ ಎಲ್ಲದನ್ನು ಸಲ್ಲಿಸ್ತೇನೆ. ಮೀಟಿಂಗ್ ಹಾಲ್ ನೋಡ್ಬೇಕಂತ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತಾಲೂಕು ಪಂಚಾಯತಿ ಭವನದಲ್ಲಿ ಸಾಮರ್ಥ್ಯ ಸೌಧದ ಸಭಾಂಗಣ ಮತ್ತು ಬಹಳ ಮಹತ್ವಾಕಾಂಕ್ಷೆಯ ತಾಲೂಕು ಪಂಚಾಯತಿ ಸಭಾಭವನವನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮಾನ್ಯ ಕಂದಾಯ ಸಚಿವರು, ಬೃಹತ್ ಸೇವಾ ಇಲಾಖೆ ಸಚಿವರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾನ್ಯ ಪರಮೇಶ್ವರ್ ಸಾಹೇಬರ ಅಮೃತಾಸದಿಂದ ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ಗೆಳೆಯರು, ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಈಶ್ವರ್ ಖಂಡ್ರೆ ಅವರು ಮತ್ತು ಎಲ್ಲರ ಸಮ್ಮುಖ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಎಲ್ಲರ ಸಮ್ಮುಖದಲ್ಲಿ ಇವತ್ತು 2 ಭವನಗಳನ್ನ ಇವತ್ತು ಲೋಕಾರ್ಪಣೆ ಮಾಡತಕ್ಕಂಥದ್ದು ಮಾಡಿದ್ವಿ. ಇವತ್ತು ಬಹಳ ಹೆಮ್ಮೆ ಆಗಿದೆ. ನನ್ನ ಬಹಳ ಸುದೀರ್ಘವಾದಂತಹ ಕನಸು ಇವತ್ತು ನನಸಾಗಿದೆ. 2006ರಲ್ಲಿ ವಿನ್ಯಾಸಗೊಳಿಸಿರ್ತಕ್ಕಂಥ ಈ ಭವನ ಇನ್ನ ಭವನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇನ್ನು ಉದ್ಘಾಟನೆ ಆಗಿಲ್ಲ. ಈಶ್ವರ ಖಂಡ್ರೆ ಅವರು ಅವರ ನಾನು ಉದ್ಘಾಟನೆ ಮಾಡತಕ್ಕಂಥ ಆಸೆ ಕಾಣುತ್ತದೆ.